ನಮಸ್ಕಾರ ರೀ ಎಲ್ಲರಿಗೂ ವೈಶ್ಯೂಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ರೀ ನಾನು ನಿಮಗೆ ನಮ್ಮ ಉತ್ತರ ಕರ್ನಾಟಕ ಹಳ್ಳಿಗಳ ಒಳಗೆ ಯಾವ ಥರ ಮೆಕ್ಕೆಕಾಯಿ ಉಪ್ಪಿನಕಾಯಿ ಮಾಡ್ತಾರಂತ ಇವತ್ತಿನ ವಿಡಿಯೋದಾಗ ಶೇರ್ ಮಾಡಕತ್ತೀನಿ ನೋಡ್ರಿ. ಇವನ್ನ ನಮ್ಮ ಹಳ್ಳಿ ಒಳಗೆ ಮೊದಲಿನ ಕಾಲದಾಗ ಅಜ್ಜಿಗಳು ಭಾಳ ಮಾಡ್ತಿದ್ರು ನೋಡ್ರಿ. ಇವ ಭಾಳ ಹೆಲ್ದಿನೂ ಇರ್ತಾವ, ಆರೋಗ್ಯಕರವಾದ ಉಪ್ಪಿನಕಾಯಿ ಅಂತಲೇ ಹೇಳ್ಬೋದು. ಇವು ಊಟದ ಜೋಡಿ ಸೈಡ್ ನೆಂಚ್ಕೊಳಕ್ಕೆ ಭಾಳ ಮಸ್ತಾಗಿರ್ತೈತೆ ನೋಡ್ರಿ. ಮತ್ತು ಅಷ್ಟು ಟೇಸ್ಟಿಯಾಗಿನೂ ಇರ್ತವೆ. ಇವು ಊಟದ ಜೋಡಿ ಇದ್ರೆ ಊಟ ಭಾಳ ಮಸ್ತ್ ಅಂತ ಹೇಳ್ಬೋದು ನೋಡ್ರಿ. ಈಗ ಮೊದಲೇದಾಗಿ ನಾನಿಲ್ಲಿ 1 ಪಾವು ಕಿಲೋದಷ್ಟು ಮೆಕ್ಕೆಕಾಯಿ ತೊಗೊಂಡೇನಿ ನೋಡ್ರಿ. ಮೆಕ್ಕೆಕಾಯಿ ಅಂದ್ರೆ ಯಾವ ಥರ ಇರ್ತಾವಂತ ನೋಡ್ಕೊರಿ. ಇವು ಮೆಕ್ಕೆಕಾಯಿ ಈಗ ಎಲ್ಲರಿಗೂ ಇವು ಗೊತ್ತಿರೋದಿಲ್ಲ ಅಂತೇಳಿ ನಾನು ನಿಮಗೆ ಮೊದಲು ತೋರ್ಸಕತ್ತೀನಿ ಯಾವ ಥರ ಇರ್ತಾವೆ ಮೆಕ್ಕೆಕಾಯಿ ಅಂತಂತ. ಈಗ ನಾವು ಇವನ್ನ ಕಟ್ ಮಾಡಿಕೊಂಡು ತೊಗೋಬೇಕು. ಈಗ ಇವನ್ನ ನಾವು ಮೊದಲು ಚಲೋತ್ತಾಗೆ ತೊಳ್ಕೊಂಡ್ಬಿಟ್ಟು ಕ್ಲೀನಾಗಿ ಒರೆಸ್ಕೊಂಡು ತೊಗೋಬೇಕು. ಇದರೊಳಗೆ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು, ಯಾಕಂದ್ರೆ ಉಪ್ಪಿನಕಾಯಿ ಬೇಗ ಹಾಳಾಗೋ ಚಾನ್ಸ್ ಇರ್ತೈತಿ. ಹಾಗಾಗಿ ನೀಟಾಗಿ ಒರೆಸ್ಕೊಂಡು ತೊಗೋರಿ. ಈಗ ಇವನ್ನ ಇದ್ರೊಳಗೆ ಒಂದು ಕಾಯಿ ಒಳಗೆ 2 ಭಾಗ ಮಾಡ್ಕೊಂಡ್ಬಿಟ್ಟು ಒಂದು ಸೈಡ್ ಏನಿರ್ತೈತೆ ನೋಡ್ರಿ ಅದರೊಳಗೂ 2 ಭಾಗ ಮಾಡಿಕೊಂಡು ದಪ್ಪಗೆ ನೀವು ಇವನ್ನ ಕಟ್ ಮಾಡಿಕೊಂಡು ತೊಗೋಬೇಕು. ಇಲ್ಲಿ ನಾವು ಜಾಸ್ತಿ ಇವನ್ನ ಸಣ್ಣದಾಗಿ ಹೋಳು ಮಾಡ್ಕೋಬಾರ್ದು, ಯಾಕಂದ್ರೆ ಇವು ಮೆಕ್ಕೆಕಾಯಿನೂ ಸ್ವಲ್ಪ ಸಣ್ಣನ ಇರ್ತಾವೆ. ಹಾಗಾಗಿ ನಾವು ಹೋಳನ್ನು ಇವನ್ನ ಜಾಸ್ತಿ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಅವು ಉಪ್ಪಿನ ಅಂಶ ಒಳಗೆ ಎಲ್ಲ ನೆನೆದು ಭಾಳ ಸಣ್ಣ ಆಗಿಬಿಡ್ತಾವೆ. ಹಾಗಾಗಿ ಸ್ವಲ್ಪ ನೀವು ಇವನ್ನ ದಪ್ಪದಾಗೇನ ಕಟ್ ಮಾಡಿಕೊಂಡು ತೊಗೋರಿ. ಈಗ ನಾನು ಇಲ್ಲಿ ತೋರಿಸಿ ನೋಡ್ರಿ, ಇಷ್ಟೇ ದಪ್ಪದಾಗಿ ಕಟ್ ಮಾಡಿಕೊಂಡು ತೊಗೋರಿ. ಇವು ನೀವು ಸಣ್ಣದಾಗಿ ಮಾಡಿದ್ರೆ ಅವು ಬೇಗನ ಮೆತ್ತಗಾಗಿಬಿಟ್ಟು ನಮ್ಗೆ ತಿನ್ನಕ್ಕೆ ಹೋಳಾಗಿ ಬರೋದಿಲ್ಲ. ಹಾಗಾಗಿ ಇದೇ ಸೈಜ್ ಒಳಗೆ ನೀವು ಕಟ್ ಮಾಡಿಕೊಂಡು ತೊಗೋರಿ. ಈಗ ಇವನ್ನ ಎಲ್ಲ ಈ ಥರ ನಾನು ಕಟ್ ಮಾಡಿಕೊಂಡು ತೊಗೊಂಡೇನಿ ನೋಡ್ರಿ. ಎಲ್ಲ ಇದೇ ಥರ ನೀಟಾಗಿ ಕಟ್ ಮಾಡ್ಕೊಂಡಿದ್ದಾದ್ಮ್ಯಾಗ ನಾವು ಇವನ್ನ ಒಂದು ತಾಟಿಗೆ ತಕ್ಕೋಬೇಕು. ಈ ಥರ ಇವನ್ನೆಲ್ಲ ಒಂದು ತಾಟೊಳಗೆ ಹಾಕೊಂಡ್ಬಿಟ್ಟು ನಾನಿಲ್ಲಿ ಒಂದು ಅರ್ಧ ಕಪ್ ಅಷ್ಟು ಉಪ್ಪು ತೊಗೊಂಡೇನಿ ನೋಡ್ರಿ. ಈ ಥರ ಒಂದು ಸಣ್ಣ ಬಟ್ಲ ಅಥವಾ ಸಣ್ಣದು ಕಪ್ಲೆ ಒಂದು ಅರ್ಧ ಬಟ್ಲಷ್ಟು ಇದಕ್ಕೆ ಉಪ್ಪು ಹಾಕ್ಕೋಬೇಕು. ಉಪ್ಪು ಜಾಸ್ತಿ ಹಾಕ್ಕೊಂಡಷ್ಟು ನಮ್ಗೆ ಇವು ಭಾಳ ದಿವಸ ತಾಳ್ತಾವೆ. ಆಮ್ಯಾಗ ಸ್ವಲ್ಪ ಇಲ್ಲಿ ಸಕ್ರೆ ಹಾಕ್ಕೊಂಡೇನಿ ನೋಡ್ರಿ. ಕಹಿ ಜಾಸ್ತಿ ಇದ್ರೆ ಸಕ್ರೆ ಜಾಸ್ತಿ ಹಾಕೋರಿ. ಆಮ್ಯಾಗ 1-2 ಸ್ಪೂನಷ್ಟು ಸಣ್ಣ ಸ್ಪೂನ್ಲೆ ಅರಿಶಿನ ಹಾಕ್ಕೊಂಡೇನಿ ನೋಡ್ರಿ. ಇಲ್ಲಿ ಉಪ್ಪು ಅರಿಶಿನ ಮತ್ತು ಜಾಸ್ತಿನೇ ಇರಬೇಕು. ಈ ಉಪ್ಪಿನಕಾಯಿ ತಾಳ್ಬೇಕಂದ್ರೆ ನಾವು ಇವನ್ನ ಒಂದು ವಾರ ಅಥವಾ 15 ದಿವಸ ಇಟ್ಕೊಂಡು ತಿನ್ಬೋದು. ಇವು ಊಟದ ಜೊತೆ ಭಾಳ ಮಸ್ತಾಗಿ ಬರ್ತೈತೆ ನೋಡ್ರಿ ಟೇಸ್ಟ್ ಅಂತೂ. ಈ ಥರ ಎಲ್ಲ ಇವನ್ನ ಮಿಕ್ಸ್ ಮಾಡ್ಕೊಂಡು ತೊಗೋರಿ. ಇದಕ್ಕೆ ನೀರೇನು ಹಾಕ್ಲಾರ್ದ ಇದೇ ಥರ ಮಿಕ್ಸ್ ಮಾಡಿ ಇಟ್ಕೋಬೇಕು. ಈಗ ಒಲೆ ಮ್ಯಾಗ ಒಂದು ಕಡಾಯಿ ಇಟ್ಕೋರಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋರಿ. ಇಲ್ಲಿ 1 ದೊಡ್ಡ ಸ್ಪೂನಷ್ಟು ನಾನು ಎಣ್ಣೆ ಹಾಕೋತೀನಿ ನೋಡ್ರಿ. ಎಣ್ಣೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ನಡೀತೈತಿ, ಏನಾಗಲ್ಲ. ಈಗ ಎಣ್ಣೆ ಕಾದ್ಮ್ಯಾಗ ಸ್ವಲ್ಪ ಜೀರಿಗೆ ಹಾಕ್ಕೊಂಡೇನಿ. ಆಮ್ಯಾಗ ಜಜ್ಜಿ ಇಟ್ಕೊಂಡಿರುವಂಥ ಒಂದು ದೊಡ್ಡ ಸೈಜ್ದು ಬೆಳ್ಳುಳ್ಳಿ ಹಾಕೋತೀನಿ ನೋಡ್ರಿ. ಬೆಳ್ಳುಳ್ಳಿ ದಪ್ಪದಾಗೇನೆ ಇರಲಿ, ಜಾಸ್ತಿ ಸಣ್ಣ ಮಾಡ್ಕೋಬೇಡ್ರಿ. ಈಗ ನಿಮಗೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡಿ ಖಾರದ ಪುಡಿ ಹಾಕೋರಿ. ಖಾರ ಉಪ್ಪು ಸ್ವಲ್ಪ ಜಾಸ್ತಿನ ಬಿದ್ದರೆ ಉಪ್ಪಿನಕಾಯಿ ಜಾಸ್ತಿ ದಿನ ತಾಳ್ತಾವೆ ಮತ್ತು ಟೇಸ್ಟೂ ಚಲೋ ಬರ್ತೈತಿ. ಈಗ ಮೊದಲ ನಾವು ಉಪ್ಪು ಅರಿಶಿನ ಸಕ್ರೆ ಹಾಕಿ ಕಲಿಸಿಟ್ಕೊಂಡಿದ್ದೀವಿ ನೋಡ್ರಿ ಮೆಕ್ಕೆಕಾಯಿ, ಅವನ್ನ ಹಾಕ್ಕೊಂಡ್ಬಿಟ್ಟು ಈಗ ಗ್ಯಾಸ್ ಆಫ್ ಮಾಡ್ಕೊಂಬಿಡ್ರಿ. ಗ್ಯಾಸ್ ಆಫ್ ಮಾಡಿಕೊಂಡು ಇವನ್ನ ನೀಟಾಗಿ ನೀವು ಮಿಕ್ಸ್ ಮಾಡ್ಕೋಬೇಕು. ಇವು ಕುದಿಬಾರ್ದು ಬಿಸಿ ಒಳಗೆ. ಮೊದಲೇ ನಾವೇನು ಆನ್ ಮಾಡಿರ್ತೀವಿ ನೋಡ್ರಿ ಅದೇ ಬಿಸಿ ಒಳಗೆ ಇವು ನೀಟಾಗೆ ಎಲ್ಲ ಮಿಕ್ಸ್ ಆಗ್ತಾವೆ. ಈ ಥರ ಇದನ್ನು ಚಲೋತ್ತಾಗೆ ನೀವು ಮಿಕ್ಸ್ ಮಾಡ್ಕೊಂಡು ಒಂದು ಡಬ್ಬಿ ಒಳಗೆ ಹಾಕಿಟ್ಕೊಂಡು 1 ವಾರ ಅಥವಾ 15 ದಿವಸ ನೀವು ಇವನ್ನ ತಿನ್ಬೋದು. ಇವು ಭಾಳ ಟೇಸ್ಟಿಯಾಗಿರ್ತಾವೆ ನೋಡ್ರಿ. ಮೊದಲು ಇವನ್ನ ಹಳ್ಳಿಗಳ್ದಾಗ ಭಾಳ ಮಾಡ್ತಿದ್ರು, ಇವಾಗೂ ಒಂದೊಂದು ಕಡೆ ಮಾಡ್ತಾರೋ, ಅಂದರೂ ಕಮ್ಮಿ. ನಿಮಗೂ ಇಷ್ಟ ಆದರೆ ಒಂದು ಸಲ ಟ್ರೈ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.